ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ತುಲಾ ರಾಶಿಯವರೇ, ನಿಮಗೆ ತುಂಬ ಉತ್ತಮವಾದಂಥ ಸಮಯ. ನೀವು ಅಂದುಕೊಂಡದ್ದೆಲ್ಲ ಈಡೇರ್ತಕ್ಕಂಥ ಒಳ್ಳೊಳ್ಳೆಯ ಅವಕಾಶಗಳು ಹೆಚ್ಚಾಗಿ ಸಿಗ್ತಾ ಇದೆ. ಭೂಮಿ ತೆಗೆದುಕೋಬೋದು, ಮನೆ ಕಟ್ಬೋದು, ವಾಹನಗಳನ್ನು ತೆಗೆದುಕೋಬೋದು, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೂ ಸಹ ಸಮಯ ಉತ್ತಮವಾಗಿ ಇದೆ. ಈ ತಿಂಗಳು ನಿಮಗೆ ಒಂದು ರೀತಿ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಅಂತಂದರೂ ತಪ್ಪೇನಿಲ್ಲ. ಲಕ್ಷ್ಮೀನಾರಾಯಣ ಯೋಗದ ಫಲಾಫಲಗಳು ತುಂಬ ಸ್ಟ್ರಾಂಗ್ ಆಗಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಅವಕಾಶ ಬಂದಾಗ ಆ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಬೋದು ಬಹಳ ಉತ್ತಮ. ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇದೆ. ಯಾವುದೇ ವಿಚಾರಗಳಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಮುಂದುವರಿಬೋದು. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ನೀವೇನಾದರೂ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ, ಭೂಮಿ ತೆಗೆದುಕೋಬೇಕು ಅಂತ ಇದ್ದರೆ, ಈ ವ್ಯವಹಾರಗಳಿಗೆ ಸಂಬಂಧಪಟ್ಟ ದಿಕ್ಕು ಉತ್ತರ ದಿಕ್ಕಿಗೆ ರೋಡ್ ಇದ್ದು, ದಕ್ಷಿಣ ದಿಕ್ಕುಗಳಲ್ಲಿ ನಿಮ್ಮ ಕಚೇರಿ ಅಥವಾ ಹೋಟೆಲ್ ವ್ಯಾಪಾರ ವ್ಯವಹಾರಗಳಿದ್ದರೆ ಬಹಳ ಉತ್ತಮ. ಅಂದರೆ ಉತ್ತರಾಭಿಮುಖವಾಗಿ ನಿಮ್ಮ ಅಂಗಡಿ, ಹೋಟೆಲ್ ಇನ್ನಿತರೆ ವ್ಯವಹಾರ ಮಾಡ್ತಕ್ಕಂಥ ಸ್ಥಳದ ದಿಕ್ಕುಗಳು ಕಂಡುಬರೋ ರೀತಿಯಲ್ಲಿ ಇರಬೇಕು. ಉತ್ತರಕ್ಕೆ ರೋಡ್ ಇರಬೇಕು. ಉತ್ತರ ಈಶಾನ್ಯದ ಕಡೆ ರೋಡ್ ಇದ್ದಷ್ಟು ತುಂಬ ಒಳ್ಳೆಯದು. ಈ ದಿಕ್ಕುಗಳಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ ಅಥವಾ ಈ ರೀತಿ ಇರ್ತಕ್ಕಂಥ ಮನೆ ತೆಗೆದುಕೊತಕ್ಕಂಥದ್ದು, ಭೂಮಿ ತೆಗೆದುಕೊತಕ್ಕಂಥದ್ದು ಅಥವಾ ಇನ್ನಿತರೆ ನಿಮಗೇನಾದರೂ ಆಸ್ತಿ ವ್ಯಾಜ್ಯ, ಕೋರ್ಟ್ ಕೇಸು, ಪೊಲೀಸ್ ಕೇಸು ಇನ್ನಿತರೆ ಸಮಸ್ಯೆಗಳಿದ್ದಲ್ಲಿ ಅವನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಸಮಯ ತುಂಬ ಶುಭವಾಗಿದೆ. ಸಂಬಂಧಪಟ್ಟ ಅವರ ಜೊತೆ ಮಾತುಕತೆ ಆಡಿ ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನೀವು ವಿಶೇಷವಾಗಿ ದೂರ ಪ್ರಯಾಣ ಹೋಗುವ ಸಾಧ್ಯತೆಗಳು ಇದೆ. ವಿದೇಶ ಯೋಗ ಇದೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಯೋಗಗಳು ಸಹ ತುಂಬ ಬಲವಾಗಿದೆ. ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಆರೋಗ್ಯದ ಬಗ್ಗೆ ನೆಗ್ಲೆಕ್ಟನ್ನು ತೆಗೆದುಕೊತಕ್ಕಂಥದ್ದು ಉತ್ತಮವಲ್ಲ. ಸಾಧ್ಯ ಆದರೆ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಅಥವಾ ಸಲಹೆಯನ್ನು ತೆಗೆದುಕೊತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲಿ ಒಂದು ನಿಮಗೆ ಏನು ಅಂತಂದರೆ, ಯಾರೋ ಹಣ ಕೊಡ್ತೀನಿ ಅಂತ ಹೇಳಿರ್ತಾರೆ ಅಥವಾ ಇನ್ಯಾರೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಈ ವಿಚಾರಗಳಲ್ಲಿ ಸ್ವಲ್ಪ ಆಚೀಚೆ ಆಗುವ ಸಾಧ್ಯತೆಗಳು ಕಂಡುಬರೋ ಸಾಧ್ಯತೆ ಇರೋದ್ರಿಂದ ನೀವು ಸಾಧ್ಯ ಆದರೆ ನಾಗದೋಷದ ಪ್ರಭಾವ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಿಮ್ಮ ಸಮೀಪದಲ್ಲೇ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಮಂಗಳವಾರ, ಷಷ್ಠಿ, ಪಂಚಮಿ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಪೂಜೆ ಕೊಡೋದು ಭಾಳ ಒಳ್ಳೆಯದು. ಅಥವಾ ನಾಗನ ಸಾನ್ನಿಧ್ಯ ಇದ್ದಲ್ಲಿ ಆ ನಾಗರ ಕಲ್ಲನ್ನು ಶುದ್ಧವಾಗಿ ತೊಳೆದು ಮಂಗಳವಾರ ಆಗಿರ್ಬೋದು ಅಥವಾ ಷಷ್ಠಿ, ಪಂಚಮಿ, ಆಶ್ಲೇಷ ನಕ್ಷತ್ರ, ಅಮಾವಾಸ್ಯೆ ಪೌರ್ಣಮಿಗಳಂದು ಪೂಜೆ ಮಾಡೋದ್ರಿಂದಲೂ ನಿಮಗೆ ಶುಭ ಫಲಗಳು ಸಿಗ್ತವೆ.
ವಿಶೇಷವಾಗಿ ನೀವು ಭಾನುವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ. ನಾಗನ ಸಾನ್ನಿಧ್ಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹಾಲಿನ ಅಭಿಷೇಕ, ಎಳ್ನೀರಿನ ಅಭಿಷೇಕ ಅಥವಾ ಹಾಲು ತುಪ್ಪದ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನಿಮ್ಮ ನೆಗೆಟಿವಿಟಿ ಕಮ್ಮಿಯಾಗಿ ಶುಭ ಫಲಗಳು ಜಾಸ್ತಿ ಸಿಗುತ್ತೆ. ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಮನೆಯಲ್ಲಿ ಏನಾದರೂ ವಿವಾಹ ಕಾರ್ಯ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸಮಯ ತುಂಬ ಚೆನ್ನಾಗಿದೆ. ಪ್ರಯತ್ನ ಪಟ್ಟರೆ ಅತಿ ಶೀಘ್ರದಲ್ಲೇ ವಿವಾಹ ಕಾರ್ಯವನ್ನು ನೆರವೇರಿಸ್ತಕ್ಕಂಥ ಯೋಗಗಳು ಇವೆ. ವೀಕ್ಷಕರೇ, ವಿಶೇಷವಾಗಿ ಈ ರಾಶಿಯವರಿಗೆ ಸಾಧ್ಯ ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕಂಡು ಬಂದರೆ ಶನಿ ಭಗವಾನರಿಗೆ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಬೋದು, ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.